ಪಾರ್ವತಿ ಪರಮಾತ್ಮನಿಗೆ ಪ್ರಶ್ನೆ ಮಾಡ್ತಾಳೆ. ಪರಮಾತ್ಮ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದೆ. ತಾಯಿ ಗರ್ಭದಿಂದ ಹುಡ್ತಕ್ಕಂಥ 21 ಲಕ್ಷ, ಅಂಡಿದಿಂದ ಹುಡ್ತಕ್ಕಂಥ 21 ಲಕ್ಷ, ನೀರಿನೊಳಗಿಂದ ಹುಡ್ತಕ್ಕಂಥ 21 ಲಕ್ಷ, ಇನ್ನು ಮೈ ಬೆವ್ರಿನಿಂದ ಹುಡ್ತಕ್ಕಂಥ 21 ಲಕ್ಷ ಜೀವಿಗಳದು. ಬೆವ್ರಿನಿಂದ ಅವಂತವ್ರಿಗೆ ತಂದಿರಿ. ಹೆಣ್ಮಕ್ಳಿಗೆ ತಿಳಿಯಂಗೆ ಹೇಳ್ತೀನಿ, ತೆಲೆನ್ ಏನ ಹೇಳ್ರಿ, ತೆಲೆನ್ ಏನು ಹುಟ್ಟದೆ ಮೈ ಬೆವ್ರಿನಿಂದ. ಕಲ್ಪನೆ ಇರಲಿ ಎಷ್ಟು ವಿಚಿತ್ರದ ಪ್ರಾಣಿಗಳ ಪಕ್ಷಿಗಳದಾಗ ಒಟ್ಟು ಟೋಟಲ್ ಅಂದ್ರೆ 21 ಲಕ್ಷ ಜೀವಿಗಳು ಬೆವರಿನಿಂದ ಹುಡ್ತಾವತ್ತು. ಈ ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮ. ಆದ್ರೆ ಎಲ್ಲ ಜೀವಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದು ಅಂತಂದು ಪಾರ್ವತಿ ಪರಮಾತ್ಮನಿಗೆಂದ ಪ್ರಶ್ನೆ ಮಾಡುತ್ತಾನೆ. ಇವೇನು 84 ಲಕ್ಷ ಜೀವಿಗಳನ್ನ ಸೃಷ್ಟಿ ಮಾಡಿದೆಯಲ್ಲ, ಈ ಎಲ್ಲ ಜೀವಿಗಳೊಳಗ ಯಾವ ಜೀವಿ ಅಂದ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದಾಗ ಅವಾಗಿಂದ ಪರಮಾತ್ಮ ಅಂತಾನೆ ಪಾರ್ವತಿ ಯಾವ ಜೀವಿ ಶ್ರೇಷ್ಠ ಅಂತಂದ್ರೆ ಭೂಲೋಕದೊಳಗಿಂದ ಎಲ್ಲ ಜೀವಿಗಳೊಳಗ ಮನುಷ್ಯ ಜೀವಿ ಬಹಳ ಶ್ರೇಷ್ಠ ತಿಳ್ಕೊಂಡ. ಯಾಕೆ ಮನುಷ್ಯ ಜೀವಿ ಶ್ರೇಷ್ಠ ತಿಳ್ಕೊಂಡ ಏನ್ರಿ? ಯಾಕೆ ಜೀವಿ ಅಂದ ಶ್ರೇಷ್ಠ, ಮನುಷ್ಯ ಜೀವನ ಯಾಕೆ ಶ್ರೇಷ್ಠ ಅಂದ? ನಮಗಿಂತ ದೊಡ್ಡ ದೊಡ್ಡ ಪ್ರಾಣಿಗಳದಾವ ಏನ್ರಿ, ಎತ್ತರವಾದ ಪ್ರಾಣಿಗಳದಾವ, ದಪ್ಪವಾಗಿರ್ತಕ್ಕಂಥ ಪ್ರಾಣಿಗಳದಾವ, ಸುಂದರವಾಗಿರ್ತಕ್ಕಂಥ ಪ್ರಾಣಿಗಳದಾವ. ನೋಡ್ರಿ ಇಲ್ಲಿ ಈಗೊಂದು ಟ್ರೆಂಡ್ ಹೊಂಟದ. ಈಗ ಎಲ್ಲರ ಮನೆಯಾಗ ನಾಯಿ ಸಾಕ್ತಾರೆ. ಕಾರ್ನಾಗ ಹೊಂಟ್ರ ನಾಯಿ, ವಾಕಿಂಗ್ ಹೊಂಟ್ರ ನಾಯಿ, ಅದಕ್ಕೆ ಎಷ್ಟು ಕಾಳಜಿ ಮಾಡ್ತಾರ, ಎಷ್ಟು ಪ್ರೀತಿ ಮಾಡ್ತಾರ. ಮನೆಯಿಂದ ಮಗ ಅಲ್ಲೇ ಬಿದ್ದು ಒದ್ದಾಡ್ತಿರ್ತದ, ಅದಕ್ಕೆ ಅನ್ನ ಹಾಕಲ್ಲ. ಎಷ್ಟು ಚಂದ ಚಂದ ಪ್ರಾಣಿ ಅದಾವ, ಎಷ್ಟು ಮುದ್ದು ಬರಂಗನಾಗಿರ್ತಾವ. ನೋಡ್ಬೇಕು ನೀವು, ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟು ಸುಂದರ ಅದಾವ. ಯಾವಕ್ಕೂ ಶ್ರೇಷ್ಠ ಹತ್ತಿಕೊಂಡಂದಿಲ್ಲ. ಯಾಕೆ ಮನುಷ್ಯನಿಗೆ ಶ್ರೇಷ್ಠ ಅಂತಾರ ಹತ್ತಿಕೊಂಡದ ಕೇಳಿದ್ರ, ಇದಕ್ಕೆ ಅರಿವಿನ ಜನ್ಮ ಕೊಟ್ಟಾನ ಪರಮಾತ್ಮ. ಅರ್ಥ ಮಾಡ್ಕೊಳಕ್ಕೆ ಬರ್ತದೆ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನತಕ್ಕಂಥದ್ದು ಮನುಷ್ಯನಿಗೆ ತಿಳುವಳಿಕೆ ಇದೆ ಏನ್ರಿ. ಆಮೇಲೆ ಭಗವಂತನ ಧ್ಯಾನ ಮಾಡಕ್ಕೆ ನಾಲಿಗೆ ಕೊಟ್ಟಾನೆ, ಮಾತಾಡ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾನೆ, ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಕೊಟ್ಟಾನಲ್ಲ. ಇದೆಲ್ಲ ಇನ್ನೊಂದು ಜೀವಿಗಳಿಗೆ ಇಲ್ಲ. ಪಾರ್ವತಿಯನ್ನ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಹೌದು ಕರೆ, ಈ 84 ಲಕ್ಷ ಜೀವರಾಶಿಗಳೊಳಗ ಮನುಷ್ಯ ಜೀವಿ ಶ್ರೇಷ್ಠ ಹತ್ತಿಕೊಂಡಿ. ಹಾಗಾದ್ರೆ ಎಲ್ಲ ಮನುಷ್ಯರೊಳಗ ಯಾರು ಶ್ರೇಷ್ಠ ಹತ್ತಿಕೊಂಡಂತ ಪ್ರಶ್ನೆ ಮಾಡ್ತಾಳೆ. ಯಾರು ಶ್ರೇಷ್ಠ? ಅವಾಗ ಪರಮಾತ್ಮ ಅಂದ ಹುಚ್ಚಿ, ಬರೇ ಮನುಷ್ಯ ಜೀವಿಗಳೊಳಗಲ್ಲ, ಬರೇ ಪ್ರಾಣಿಗಳೊಳಗಲ್ಲ, ಯಾವಾಗಂದ್ರೆ ಶಿವಪುರಾಣದೊಳಗಿಂದ ಸ್ವತಃ ಪರಮಾತ್ಮನೇ ಹೇಳ್ತಾನೆ, ಯಾವುದನ್ನ ನ ಗುರೋರಧಿಕಂ ನ ಗುರೋರಧಿಕಂ ನ ಗುರೋರಧಿಕಂ. ಪಾರ್ವತಿ ಬರೇ ಪ್ರಾಣಿಗಳೆಲ್ಲ ಎಂತೀವಿ, ಮನುಷ್ಯರೊಳಗೆ ಅಷ್ಟೇ ಅತ್ತಲ್ಲ, ನನಗಿಂತಲೂ ಒಬ್ಬ ದೊಡ್ಡ ಮದನೆ ಭೂಲೋಕದೊಳಗ. ಅವ ಯಾರು ಒತ್ತುಕೊಂಡದ ಕೇಳಿದ್ರೆ ಅವನೇ ಗುರು ಆಗಿರ್ತಕ್ಕಂಥ. ಗುರುನೇ ಶ್ರೇಷ್ಠ ಪರಮಾತ್ಮನಕ್ಕಿಂತ. ಅದಕ್ಕಾಗಿನ ವೇದಗಳು ಹೇಳೋದು, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆಂದ ಬ್ರಹ್ಮನಾಗ್ಲಿಕ್ಕೆಂದ ಬರ್ತದೆ, ಗುರುವಿಗೆಂದ ವಿಷ್ಣು ಆಗಲಿಕ್ಕೆಂದ ಬರ್ತದೆ, ಗುರುವಿಗೆ ಶಿವ ಆಗ್ಲಿಕ್ಕೆಂದ ಬರ್ತದೆ. ಆದ್ರೆ ಶಿವನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ವಿಷ್ಣುವಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ. ಜಗತ್ತಿನ ಯಾವ ದೇವಾನ್ ದೇವತೆಗಳಿದ್ರು ಕೂಡ ಅವ್ರು ಯಾರಿಗೂ ಕೂಡ ಗುರು ಆಲಕ್ಕೆ ಬರಂಗಿಲ್ಲ. ಆದ್ರೆ ಗುರು ಮಾತ್ರ ಎಲ್ಲ ಪಾತ್ರವನ್ನು ವಹಿಸ್ತಾನೆ. ನೀವು ಸುಮಾರು ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ನೀವು ಗುಡಿ ಕಟ್ಟಿರಿ ಏನ್ರಿ, 10 ಕೋಟಿ 10 ಕರೋಡ್ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟಿರಿ. ಒಳಗಿಂದ 1 ಕೋಟಿ ರೂಪಾಯಿ ಖರ್ಚು ಮಾಡಂದ ಯಾವ ಜೈಪುರಕ್ಕಿಂದ ಆರ್ಡರ್ ಕೊಟ್ಟು ಏನ್ರಿ ಮಾರ್ಬಲ್ದ ಮೂರ್ತಿನೇ ಮಾಡಿಸಿರಿ, ಅದು ದೇವರಾಗಂಗಿಲ್ಲ. ಯಾವಾಗಿಂದ ಗುರುವಿನ ಪಾದ ಅದರ ಮಸ್ತಕದ ಮೇಲೆ ಅಂದ ಬೀಳ್ತದೋ, ಯಾವಾಗಿಂದ ಗುರುವಿನ ಹಸ್ತ ಅದರ ಮಸ್ತಕದ ಮೇಲೆ ಅಂದ ಬೀಳ್ತದೋ, ಆ ಮೂರ್ತಿ ಕಿವಿಯಾಗಿಂದ ಯಾವಾಗ ಒಬ್ಬ ಸದ್ಗುರುನಾಥ ಆ ಕಿವಿ ಒಳಗಿಂದ ಮಂತ್ರ ಹೇಳಿ ಇಡೀ ಶರೀರ ಅಂತಕ್ಕಂಥ ಮೂರ್ತಿಯನ್ನ ಯಾವಾಗಿಂದ ಶುದ್ಧಿ ಮಾಡಿ ಅವಾಗಿಂದ ಅದು ದೇವರಾಕ್ಕದೆ ಹೊರತಾಗಿ ಇಲ್ಲದೆ ಇದ್ರೆ ದೇವರಾಲಕ್ಕೆ ಬರಲ್ಲ. ಐತ್ರಿ, ಗುರುವಿನ ಸ್ಥಾನದಿಂದ ಬಹಳ ದೊಡ್ಡದದೆ. ಯಾಕೆ ಹತ್ಕೊಂಡ ಕೇಳಿದ್ರ ಏನ್ರಿ, ಗುರುವಿನಿಂದಲೇ ಲಿಂಗ, ಗುರುವಿನಿಂದಲೇ ಜಂಗಮ, ಗುರುವಿನಿಂದಲೇ ಪಾದೋದಕ, ಗುರುವಿನಿಂದಲೇ ಪ್ರಸಾದ, ಗುರುವಿನಿಂದಲೇ ಮಂತ್ರ, ಗುರುವಿನಿಂದಲೇ ರುದ್ರಾಕ್ಷಿ, ಗುರುವಿನಿಂದಲೇ ವಿಭೂತಿ. ನಾವು ಬದುಕಿನೊಳಗೆ ಏನಾದ್ರೂ ಕೂಡ ನಾವು ಪಡಿಬೇಕಾಗಿತ್ತು ಅಂತಂದ್ರ ಅದನ್ನು ಗುರುವಿನ ಬಿಟ್ಟಂದ ಯಾರಿಂದಲೂ ಕೂಡ ಪಡಿಲಿಕ್ಕಾಗಲ್ಲ ಏನ್ರಿ. ಅದಕ್ಕಾಗಿನೇ ಹೇಳ್ತಾಳಿಲ್ಲ, ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ. ಅಕ್ಕ ಮಾದೇವಿ ಹೇಳ್ತಾಳಂತ, ವೈರಾಗ್ಯದ ನಿಧಿ ಆಗಿರ್ತಕ್ಕಂಥ ಅಕ್ಕ ಮಾದೇವಿ ಏನು ಹೇಳ್ತಾಳೆ ನೋಡ್ರಿ, ಎಷ್ಟು ಚೆನ್ನಾಗಿ ಅಂತ ಹೇಳ್ತಾಳೆ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ
ಪರಮ ಸುಖವ ತೋರಿದ ಗುರುವೇ. ಜಗತ್ತಿನೊಳಗ ಒಬ್ಬ ಗುರು ಏನು ಕೊಡ್ತಾನ ತಗೊಂಡು ಕೇಳಿದ್ರ, ಹೆಣ್ಣಿನೊಳಗಿರ್ತಕ್ಕಂಥ ಸುಖ ಕ್ಷಣಿಕವಾಗಿರ್ತಕ್ಕಂಥದ್ದು, ಮಣ್ಣಿನೊಳಗಿರ್ತಕ್ಕಂಥ ಸುಖ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು, ಹೊನ್ನಿನೊಳಗಿರ್ತಕ್ಕಂಥ ಸುಖ ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ಆದ್ರೆ ಇವು ಯಾವ ಸುಖದಕ್ಕಿಂತಲೂ ಕೂಡ ಸದ್ಗುರುನಾಥ ಕೊಡ್ತಕ್ಕಂಥ ಸುಖ ಯಾವುದು ಅಂತಕೊಂಡು ಕೇಳಿದ್ರೆ ಅದಕ್ಕೆ ಪರಮ ಸುಖ ಅಂತಕೊಂಡು ಕರೀತಾರೆ. ಪರಮಾತ್ಮನ ಸುಖ ನೋಡ್ರಿ. ನೀವು ಯಾವುದ್ರ ಒಂದು ದೇವಸ್ಥಾನದಾಗಿಂದ ಹೋಗಿ, ಬೇಡ ನಿಮಗೊಂದು ಮಾತು ಹೇಳ್ತೀನಿ, ದಿನ ಪ್ರತಿನಿತ್ಯ ಬಂದು ಇಲ್ಲಿ ನಮ್ಮ ಪ್ರಭುಶಾಂತ ಸ್ವಾಮಿಗಳು ಕುಂದಿರ್ತಾರಲ್ಲ, ಅದು ಸಿಂಹಾಸನ ಐತಲ್ಲ, ಅದ್ರ ಮುಂದೆ ಬಂದು ಕುತ್ಕೊಂಡು ಒಂದು ಕ್ಷಣ ಕಣ್ಣು ಮುಚ್ಕೊಂಡು, ಏನ್ರಿ ನಿಮಗೆ ಯಾವ ದೇವ್ರ ಮೇಲೆ ಭಕ್ತಿ ಅದ? ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತಿಗೆ ಗಂಡನೊಬ್ಬ. ಹೆಂಗ ಜಗತ್ತಿನೊಳಗ ಏನ್ರಿ ಒಬ್ಬ ಪತಿವ್ರತಿ ಆಗಿರ್ತಕ್ಕಂಥ ಹೆಣ್ಣಿಗೆ ಗಂಡ ಒಬ್ಬನೇ ಹೆಂಗಿರ್ತಾನೋ, ಜಗತ್ತಿನ ಪ್ರತಿಯೊಂದು ಜೀವಿಗಳಿಗೆ ಪರಮಾತ್ಮ ಒಬ್ಬನೇ ಅದಾನ. ಈಟೆ ಹೆಸರುಗಳು ಬೇರೆ ಬೇರೆ. ನೀವು ಶಂಕರಲಿಂಗ ಹತ್ಕೊಂಡು ಕರಿತೀರಿ, ಯಾರು ಶಿವಶಂಕರ ಸ್ವಾಮಿಗಳು ಹತ್ಕೊಂಡು ಕರಿತೀರಿ, ಯಾರು ಬಸವಣ್ಣ ಹತ್ಕೊಂಡು ಕರಿತೀರಿ, ಯಾರು ರೇಣುಕಾಚಾರ್ಯ ಹತ್ಕೊಂಡು ಕರಿತೀರಿ, ಯಾರು ಬೀರಣ್ಣ ಹತ್ಕೊಂಡು ಕರಿತೀರಿ, ಯಾರು ಈಶ್ವರ ಅಂತೀರಿ. ನೀವು ಯಾವ ಹೆಸರಿನಿಂದ ಕರೆದ್ರು ಅದು ನೇರವಾಗಿ ಹೋಗಿ ಮುಡತಕ್ಕಂಥದ್ದು ಯಾರಿಗೆ ಎತ್ತುಕೊಂಡ್ರ ಇರ್ತಕ್ಕಂಥ ಒಬ್ಬನೇ ಒಬ್ಬ ಪರಮಾತ್ಮ, ಅವನಿಗೆ ಹೋಗಿ ಮುಡುತ್ತದೆ ಹೊರತಾಗಿ ಜಗತ್ತಿನೊಳಗೆ 18 ದೇವರುಗಳಿಲ್ಲ. ನಾವೆಲ್ಲ ಏನು ತಿಳ್ಕೊಂಡಿವಿ ಏನ್ರಿ, ಜಗತ್ತಿನೊಳಗ 106 ದೇವರುಗಳನ್ನ ಮಾಡ್ಕೊಂಡಿವಿ. ನಾವು ಮಾಡ್ಕೊಂಡಿದ್ದೆವು. ಕಲ್ಪನೆ ಇರಲಿ ನಿಮಗೆ, ನಾವು ಮಾಡ್ಕೊಂಡಿರ್ತಕ್ಕಂಥ ದೇವರುಗಳು ಅದರ ಇವತ್ತಿನ ದಿನಮಾನದಾಗರೆ ಭಾರಿ ಭಾರಿ ದೇವರಾಗ್ಯಾವ ಏನ್ರಿ, ಭಾರಿ ದೇವ್ರ. ನಮ್ಮ ಊರಾಗ ಒಂದು ಗುಡಿ ಆಗ್ಯದ. ನಿಮ್ಮ ಮಾತು ಹೇಳ್ತೀನಿ, ಒಂದು ಹುಡುಗ ಅವ್ರವ್ವ ಕೂಕಮ್ ತೊಂಬತ್ತೇಳಿ ಕಳಿಸ್ರ ಅಂಗಡಿ. ಕುಂಕುಮ ಅಂತೀರ ನೀವು? ಕೂಕಮ್ ನಿಮ್ಗೆ ನೆನಪರಾದಿಲ್ಲ ಯಾರಿಗೂ ಕೂಕಮ್? ಯಾಕಂದ್ರೆ ಟಿಕ್ಳಿ ಮಂದಿ ನೀವು ನೀವೆಲ್ಲ ಟಿಕ್ಳಿ ಮಂದಿ. ಅವಾಗೆಲ್ಲ ಕುಂಕುಮ ಸೌಭಾಗ್ಯವತಿ ಅಂತ ಬರಿತಿದ್ರು. ಈಗ ಹೋಗ್ಯದೆ ಲಗ್ನ ಪತ್ರದಾಗ ಹಾಕ್ತಿದ್ರಲ್ಲ, ಕುಂಕುಮ ಸೌಭಾಗ್ಯವತಿ ಹಿಂಗೆಲ್ಲ ಬರೀತಿದ್ರು. ಈಗ ಹಂಗೆಲ್ಲ ಟಿಕ್ಳಿ ಸೌಭಾಗ್ಯವತಿ ಹೆಂಗ್ರಿ ಟಿಕ್ಳಿ ಸೌಭಾಗ್ಯವತಿ. ಯಾಕಂದ್ರೆ ನಾವು ಏಟ್ ಹೇಳಿದ್ರು ಕೂಡ ಟಿಕ್ಳಿ ಹಚ್ಚೋದು ಬಿಡೋದು. ಯಾಕಂದ್ರೆ ಸರಳ ಆಗ್ಯದದು. ಹಿಂಗೆ ತೊಗೊಳೋದು ಕೆತ್ತಗಳು, ಅದೇ ಒಯ್ದು ಹಂಡ್ಯಾಕೆ ಹಚ್ಚೋದು, ಮತ್ತೆ ಜಳಕ ಮಾಡಿ ಬರಾಗ ಅದನ್ನೇ ಹಚ್ಕೊಂಡು ಎಷ್ಟು ಸರಳ. ಅವಾಗ ನೋಡ್ಬೇಕು ನಮ್ಮ ತಾಯಿದಿರದೆಲ್ಲ ಏನ್ರಿ, ನಾವೆಲ್ಲ ಜೇನು ತುಪ್ಪ ತಿಂತಿದ್ವಿ. ಜೇನು ಹೊಡ್ಲಿಕ್ಕೆ ಹೋಗಿದ್ವು ಸಣ್ಣವರಿದ್ದಾಗ. ಅಡವೆಗೆ ಜೇನು ಹೊಡಿತಿದ್ವಿ. ಹೊಡೆದ ಅದು ಜೇನು ತುಪ್ಪ ನಾವು ತಿಂದು ಬಿಟ್ಟಿದ್ದು ಮ್ಯಾಣ ಇರ್ತದಲ್ಲ, ಅದು ಮ್ಯಾಣ ತಂದು ನಮ್ಮ ಮೌದೇರಿ ಕುಡ್ತಿದ್ವಿ. ಮೊದಲು ಅವ್ರು ಮ್ಯಾಣ ಹಚ್ಕೊಂಡು ಇಷ್ಟಾಗಲ್ಲ ಏನ್ರಿ, ₹1 ಬಂದಿ ಇರ್ತಿತ್ತಲ್ಲ, ಆ ಬಂದಿ ಆಗಲ್ಲ ಕುಂಕುಮ ಹಚ್ಕೊತಿದ್ರು. ಮುಂಜಾನೆ ಹಚ್ಕೊಂಡು ಕುಂಕುಮ ಮರುದಿವ್ಸತನ ಹೋಗ್ತಿದ್ದಿಲ್ಲ. ಮೊನ್ನೆ ಒಂದು ಹುಡುಗಿ ಹೊಸದಾಗಿ ಲಗ್ನ ಮಾಡ್ಕೊಂಡು ಗಂಡನ ಮನೆ ನಡೆದಾಳ. ಹೊಸದಾಗಿ ಮದುವೆ ಮಾಡ್ಕೊಂಡು ಗಂಡನ ಮನೆ ನಡೆದಾಳ. ಬಸ್ನ್ಯಾಗ ಕುಂತದ ಹುಡುಗಿ ಕಿಟಕಿ ಕಡಿ. ಆಕಿನ ಮಗಳು ಒಂದು ಮುದುಕಿ ಕೂತದ. ಸುಮ್ ಕುಂದ್ರಬೇಕಿಲ್ಲ ಮುದುಕಿ. ಆ ಹುಡುಗಿ ನೋಡಿ ಒಂದು ಸೌನ್ ಅಳ್ಳಕತ್ತ. ದೇವ್ರು ನಿನಗಿಂಥದ್ದು ಮಾಡಬಾರ್ದಾಗಿತ್ತು. ಸಣ್ಣದ ಹುಡುಗಿ, ಅದು ಒಂದು 10-18 ವರ್ಷದ ಹುಡುಗಿ. ಅದೇ ಮದುವೆ ಮಾಡ್ಕೊಂಡು ಫಸ್ಟ್ ಟೈಮ್ ಗಂಡನ ಮನೆ ನಡೆದ. ಈ ಮುದುಕಿ ಅಳ್ಳಾಕತ್ತಾಳ, ದೇವ್ರು ನಿನಗೆ ಅನ್ಯಾಯ ಮಾಡ್ದ, ದೇವ್ರು ನಿನಗಿಂಥದ್ದು ಮಾಡಬಾರ್ದಾಗಿತ್ತು. ಆ ಹುಡುಗಿ ಏನು ತಿಳ್ಕೊಂಡದ, ಅವ್ರ ಮನೆಗೆ ಯಾರೇ ಸತ್ತಿರ್ಬೇಕು, ಅದಕ್ಕೆ ಅಳ್ಳಾಕತ್ತಾಳ ಅತ್ತಿದು ಹುಡುಗಿ ತಿಳ್ಕೊಂಡದ. ಕೊನೆಗೆ ಎಲ್ಲ ಅಳ ಹೊತ್ನ್ಯಾಗ ಆ ಹುಡುಗಿ ಕೇಳ್ದ, ಅಜ್ಜಿ ಯಾರು ತಿಳ್ಕೊಂಡ, ಯಾಕೆ ಅಳ್ಳಾಕತ್ತಿದಿ? ನಮ್ಮ ಮನೆಗೆ ಯಾರಿಲ್ಲ, ನಿನ್ನ ನೋಡಿ ನನಗೆ ಅಷ್ಟು ದುಃಖ ಅಲ್ಲಕತ್ತ. ನನ್ನ ನೋಡಿ ನಿನಗೆ ಯಾಕೆ ದುಃಖ ಅಲ್ಲಕ್ಕೆ? ಇಡು ಜಲ್ದಿ ನಿನ್ನ ಗಂಡ ಸಾಯಬಾರ್ದಾಗಿತ್ತು. ಅದು ಫಸ್ಟ್ ಟೈಮ್ ಗಂಡನ ಮನೆ ನಡೆದದು ಪೋರಿ. ನಿನಗಿಟ್ಟು ಜಲ್ದಿ ನಿನ್ನ ಗಂಡ ಸಾಯಬಾರ್ದಾಗಿತ್ತು. ದೇವ್ರು ನಿನಗಿಂತ ತರ್ಬಾರ್ದು, ನೀನು ಹುಡ್ಲಾರ ಮೇಲೆ ಕೊಡಂಗತ್ತದ ಹುಡುಗಿ. ನಾನು ಗಂಡಕ್ಕೆ ಸಾಯ್ತಾನ ಮುದುಕಿ. ನಾ ಈ ಫಸ್ಟ್ ಟೈಮ್ ಗಂಡನ ಮನೆಗೆ ನಡೆದೀನಿ, ನಾ ಇವತ್ತೇ ನಡೆದೀನಿ. ಇನ್ನ ಗಂಡನ ಮನೆ ನೋಡಿಲ್ಲ, ಅಕ್ಕಿ ಕಾಳು ಹಾಕೊಂಡ ಈಗ ಹೊಂಟಿನ ಮನೆಗೆ. ಯಾಕೆ ನನ್ನ ಗಂಡಕ್ಕೆ ಸಾಯ್ತಾನ? ಅಯ್ಯ ತಂಗಿ ಹಣಿಮೆಗೆ ಏನೂ ಕಾಣಲಿಲ್ಲ ಅಲ್ಲೇವ. ಹಿಂಗೆ ಕೈ ಆಡಿಸ್ಕೊತ ಪೋರಿ. ಅದು ಬಸ್ನಾಗ ಒತ್ತಡ ಹತ್ತು ಹೊತ್ನಾಗ ಇದ್ರ ಕೂತ್ಕೊಂಡು ಡುಬ್ ಕತ್ತದು ಟಿಕೆಟ್. ಇದ್ರ ಕೂತ್ಕೊಂಡು ಡುಬ್ ಕತ್ತದು. ನಮ್ಮ ಕಡೆ ಏನಂತಾರೀ, ಹಣಿಮೆಗೆ ಅಂದ್ರೆ ಕುಂಕುಮ ಇರಲಿಲ್ಲ ಅಂದ್ರೆ ಏನಂತಾರೆ, ಗಂಡ ಸತ್ತಾನೆ ಅಂತಾರೆ. ಇಲ್ಲ, ಇವಳಿಗೆ ಗಂಡ ಅದಾನಾತ್ ಅನ್ನೋದು ತಿಳ್ಕೊಳ್ಳೋದೆ ಅದರಿಂದ ಹಣಿಮೆಗಿರ್ತಕ್ಕಂಥ ಕುಂಕುಮದಿಂದೇ ಹೊರತಾಗಿ, ಕುಂಕುಮ ಇರಲಿಲ್ಲ ತಿಳ್ಕೊಂಡ್ರ ಅದು ಗಂಡ ಸತ್ತಾನಂತೆ ತಿಳ್ಕೊತಾರೆ ಹೊರತಾಗಿ. ಹಣಿಮೆಗಂದ ಕುಂಕುಮ ಕೊಳ್ಳಾಗ ತಾಳಿ ನೋಡಿದ ಬಳಿಕನೇ ಅಲ್ರಿ ಗಂಡ ಅದಾನ ಏನ್ರಿ ಒಬ್ಳು ಮುತ್ತೈದೆ ಅದಾಳ ಅನ್ನೋದಂದ್ರೆ ಅವಾಗೆ ಗೊತ್ತಾಗಬೇಕಿಲ್ಲ. ಹಣಿಮೆ ಕುಂಕುಮ ಇದ್ದಾಗ